ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ ಎನ್ ಜಿ ಚಾನಲ್. ಫ್ರೆಂಡ್, ಮತ್ತೊಮ್ಮೆ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನನ್ನು ಚೇಂಜ್ ಮಾಡ್ತಾ ಇದೆ ಫ್ರೆಂಡ್. ಅದು ಯಾರು ಕ್ಯಾಪ್ಟನ್, ಹೊಸ ಕ್ಯಾಪ್ಟನ್ ಯಾರು ಅನ್ನೋದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್. ರೋಹಿತ್ ಶರ್ಮಾ ಅಲ್ಲ, ಇತ್ತಲಾಗ ಹಾರ್ದಿಕ್ ಪಾಂಡ್ಯನು ಕೂಡ ಬಿಟ್ಟಿದ್ದಾರೆ. ಇನ್ಮೇಲೆ ಯಾರು ಹೊಸ ಕ್ಯಾಪ್ಟನ್ ಮುಂಬೈ ಇಂಡಿಯನ್ಸ್ ಅನ್ನೋದು ಕೂಡ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ಸಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್, ನೀವು ಮೊನ್ನೆ ನೋಡಿರ್ಬೋದು ಶ್ರೀಲಂಕಾ ಇಂಡಿಯಾ ಮ್ಯಾಚಲ್ಲಿ ನೀವು ಬರೋಬ್ಬರಿ ಕ್ಯಾಪ್ಟನ್ ಆಗಿ ಸೂರ್ಯಕುಮಾರ್ ಯಾದವ್ ಅವರು 3 ಮ್ಯಾಚ್, ಒಂದು ಸೀರೀಸ್ ಕಂಪ್ಲೀಟಾಗಿ 3 ಮ್ಯಾಚ್ ಕೂಡ ಗೆದ್ದರು. 3ರಲ್ಲಿ ಅವರು ಕೂಡ ಸೀರೀಸ್ ವಿನ್ ಆಯಿತು, ಅವ್ರು ವಿನ್ ಆಗಿದ್ರು. ಆದರೆ ಈ ಒಂದು ಫುಲ್ ಟೈಮ್ ಏನು ಹಾರ್ದಿಕ್ ಪಾಂಡ್ಯನ್ ಕ್ಯಾಪ್ಟನ್ ಮಾಡಬೇಕು ಅಂದ್ಕೊಂಡಿರುವಂಥ BCCI ದಿಢೀರ್ನೆ ಚೇಂಜ್ ಮಾಡಿ ಸೂರ್ಯಕುಮಾರ್ಗೆ ಕ್ಯಾಪ್ಟನ್ ಕೊಡ್ತು. ಅಲ್ಲಿಗೆ ಏನಾಯ್ತಪ್ಪ ಅಂದರೆ ಈಗ ಖಾಯಂ ಆಗಿ ಸೂರ್ಯಕುಮಾರ್ ಯಾದವ್ರಿಗೆ ಕ್ಯಾಪ್ಟನ್ ಮುಂದಿನ 2020 ವರ್ಲ್ಡ್ ಕಪ್ ಮಟನು. ಆ ಒಂದು ರಿಲೇಟೆಡ್ ತಗೊಂಡು ಈಗ ಮುಂಬೈ ಇಂಡಿಯನ್ಸ್ನು ಕೂಡ ಹಾರ್ದಿಕ್ ಪಾಂಡ್ಯನ ಹೊರಗೆ ಪ್ಲೇಯರ್ ಆಗಿ ಆರಿಸಿ ಸೂರ್ಯಕುಮಾರ್ ಯಾದವ್ನ ಕ್ಯಾಪ್ಟನ್ ಆಗಿ ಆಡ್ತಾರಂತೆ ಮುಂಬೈ ಇಂಡಿಯನ್ಸ್ನಲ್ಲಿ ಫ್ರೆಂಡ್. ಈ ರೀತಿ ಒಂದು ವಿಷಯ ಹರಿತಾ ಇದೆ ಫ್ರೆಂಡ್. ಈ ಒಂದು ವಿಷಯ ನಿಜನೂ ಕೂಡ ಆಗಿರ್ಬೋದು. ಯಾಕಪ್ಪ ಅಂದರೆ ಈ ಒಂದು ಚೇಂಜಸ್ ಮಾಡಿದರೆ ಈಗ ಫ್ಯೂಚರ್ನಲ್ಲಿ ಇಂಡಿಯಾ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್, IPLನಲ್ಲಿ ಸೂರ್ಯಕುಮಾರ್ ಆದರೆ ಅವ್ರು ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ. ಇಲ್ಲಪ್ಪ ಅಂದರೆ ಸೂರ್ಯಕುಮಾರ್ ಇಂಡಿಯನ್ ಕ್ಯಾಪ್ಟನ್, ಇಲ್ಲಿ ಪ್ಲೇಯರ್ ಮುಂಬೈ ಇಂಡಿಯನ್ಸ್ನಲ್ಲಿ ಪ್ಲೇಯರ್ಗೆ ಸರಿಯಾಗಲ್ಲ. ಹಾಗಾಗಿ ಮುಂಬೈ ಇಂಡಿಯನ್ಸ್ ಏನು ಮಾಡಿದರೆ ಇಂಡಿಯಾದಲ್ಲಿ ಕ್ಯಾಪ್ಟನ್, ಮುಂಬೈದಲ್ಲೂ ಕೂಡ ಕ್ಯಾಪ್ಟನ್ ಮಾಡಿದರೆ ಇಲ್ಲಿಗೆ ಕ್ಯಾಪ್ಟನ್ಶಿಪ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ಈ ಒಂದು ಚೇಂಜಸ್ನ ಮಾಡ್ತಾ ಇದ್ದಾರೆ ಫ್ರೆಂಡ್. ಈ ಒಂದು ಚೇಂಜಸ್ಸಿಂದ ಹಾರ್ದಿಕ್ ಪಾಂಡ್ಯ ಏನು ಮುಂಬೈದಲ್ಲಿ ಇರ್ತಾರೋ ಅಥವಾ ಹೊರಗೆ ಹೋಗ್ತಾರೋ ಅನ್ನೋದು ಕೂಡ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್. ಈಗ ಹಾರ್ದಿಕ್ ಪಾಂಡ್ಯನೂ ಹೊರ ಹೋಗ್ತಾರೆ, ರೋಹಿತ್ ಶರ್ಮಾ ಕೂಡ ಹೊರ ಹೋಗ್ತಾ ಇದ್ದಾರೆ ಫ್ರೆಂಡ್. ಅವರು ಯಾವೊಂದು ಟೀಮ್ಗೆ ಸೇರ್ಕೊಳ್ತಾರೆ ಅನ್ನೋದು ಕೂಡ ಈ ಒಂದು ಕ್ಯೂರಿಯಾಸಿಟಿ ಇದೆ ಫ್ರೆಂಡ್. ಇನ್ಮೇಲೆ ಸೂರ್ಯಕುಮಾರ್ ಯಾದವ್ ಇದೆ, ಬಹುಶಃ ಕ್ಯಾಪ್ಟನ್ ಆಗೋ ಸಾಧ್ಯತೆ ಭಾಳ ಇದೆ ಫ್ರೆಂಡ್ ಮುಂಬೈ ಇಂಡಿಯನ್ಸ್ನಲ್ಲಿ ಫ್ರೆಂಡ್. ಇದು ಮುಂದಿನ ದಿನಗಳಲ್ಲಿ ಎಲ್ಲಿ ತನಕ ಹೋಗುತ್ತೆ ಅನ್ನೋದು ಕೂಡ ಕಂಪ್ಲೀಟಾಗಿ ಕಾದು ನೋಡೋಣ. ಹಾಗೆ ಈ ಒಂದು ವಿಡಿಯೋ ನೀವು ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಇಂಥ ಕ್ರಿಕೆಟ್ ಯಾವುದೇ ಒಂದು ಅಪ್ಡೇಟ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ಲಿ ಬರ್ತಾ ಇರುತ್ತೆ ಫ್ರೆಂಡ್. ಯಾರೆಲ್ಲ ಲೈಕ್ ಕೊಡಿ, ಹಾಗೆ ಈ ಒಂದು ವಿಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳಿ ಏನು ಮಾಡ್ತಾ ಇದ್ದೀನಿ. ಮತ್ತೆ ಇಂಥ ವಿಡಿಯೋಸ್ನ ಟೇಕ್ ಕೇರ್, ಬಾಯ್.